ತಾಯಿ ಸೀತಾಮಾತೆ ಲವಕುಶ ಅನ್ನೋ ಅವಳಿ ಜೋಳಿ ಮಕ್ಕಳಿಗೆ ಜನ್ಮ ನೀಡಿದ ಸ್ಥಳ ನೋಡೋಣ ಬರ್ರಿ. ತಾಯಿ ಮನೆ ಅಂತ ಐತಿ. ಇಲ್ಲಿ ಲವಕುಶ ಅವರು ಬೆಳೆದಂಥ ಜಾಗ ಇದೆ. ಆಡಿ ಬೆಳೆದಂಥ ಜೋಳಿಗೆಯ ಪಾತ್ರೆ ಅಂತ ಕಲ್ ಸೌಂಡ್ ಇದೆ. ಇಲ್ಲಿ ಸೌಂಡ್ ಕೇಳಿ. ಲಕ್ಷ್ಮಣ ಅವ್ರ ಬಿಲ್ಲಿಗೆ ಧನಸ್ಸನ್ನು ಹಾಕಿ ಹೊಡೆತಕ್ಕೆ ನೋಡ್ರಿ ಕಲ್ಲು ಸೀಳಿ ನೀರು ಉತ್ಪತ್ತಿಯಾಗಿದೆ. ಇದಕ್ಕೆ ಧನುಷ್ ಕೋಟಿ ಅಂತ. ಸೀತಾಮಾತೆ ತಪ್ಪು ಮಾಡ್ಯಾರ ಅಂತ ಅಂದು ಅವ್ರಿಗೆ ಅಗ್ನಿ ಪ್ರವೇಶ ಮಾಡಕ್ಕೆ ಹೇಳ್ತಾರೆ. ಇಲ್ಲೇನು ಕಾಣತೈತಿ ನೋಡ್ರಿ, ಇಲ್ಲೇ ಅಗ್ನಿ ಹಾಕಿರ್ತಾರಂತ. ಅದಕ್ಕೆ ಆ ಕುದುರೆ ಏನು ಮಾಡೈತೆ ಅಂತಂದ್ರೆ ಏನೂ ಇಟ್ಟಿಲ್ಲ ಅಂತಂದ್ರೆ ಈ ಕಲ್ಲನ್ನ ತಿಂದು ಬಿಟ್ಟೈತಿ. ತಾಯಿ ಸೀತಾಮಾತೆ ಇದೇ ಜಾಗದಾಗ ಬಟ್ಟೆನ ಹೊಕ್ಕೊಂತಿದ್ರ. ಇದೇ ಜಾಗದಾಗ ಸೀತಾಮಾತೆ ಭೂಮಿ ತಾಯಿ ಮಡಿಲನ್ನ ಸೇರ್ಕೊಂತಾರ್ರಿ. ನಮಸ್ಕಾರ ಎಲ್ಲರಿಗೂ. ಧನುಷ್ಕೋಡಿಯಿಂದ ಸ್ಟಾರ್ಟ್ ಆಗಿದ್ದ ನಮ್ಮ ರಾಮಾಯಣ ಜರ್ನಿ. ಧನುಷ್ಕೋಡಿಯಿಂದ ರಾಮೇಶ್ವರಂಗೆ ಹೋದ್ವಿ. ರಾಮೇಶ್ವರಂದಿಂದ ರಾಮನಗರಕ್ಕೆ ಬಂದ್ವಿ. ರಾಮನಗರದಿಂದ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಅಂತ ಕರ್ಸ್ಕೊಳ್ಳೋ ಈ ಅವನಿ ಬೆಟ್ಟಕ್ಕೆ ಬಂದಿದೆ. ಕೋಲಾರ ಡಿಸ್ಟಿಕ್ ಒಳಗೆ ಬರೋ ಈ ಅವನಿ ಬೆಟ್ಟ ಮುಳಬಾಗಲ್ ತಾಲೂಕಿಂದ ಜಸ್ಟ್ 15 ಕಿಲೋಮೀಟರ್ಸ್ ಆಕೈತ್ರಿ. ಬಸ್ ಲಿಮಿಟೆಡ್ ಇರ್ತಾವ ಈ ಊರಿಗೆ, ಆಟೋ ಇರ್ತಾವ ಅಲ್ಲಿಂದ, ಅದ್ರಾಗ ಬರ್ಬೋದು. ಈ ವಿಡಿಯೋದಾಗ ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿ ಸ್ಥಳ ಮತ್ತು ಲವಕುಶ ಅವರಿಗೆ ಜನ್ಮ ನೀಡಿ ಸ್ಥಳ, ರಾಮ ತಪಸ್ಸಿ ಕುಂತ ಸ್ಥಳ, ಇನ್ನೂ ಭಾಳ ಪ್ಲೇಸಸ್ ಅದಾವ್ರಿ. ಅವನ್ನೆಲ್ಲ ನೋಡ್ಕೊಂಬರೋಣಂತ. ಸೊ ಅದಕ್ಕೆ ವಿಡಿಯೋ ಪೂರ್ತಿ ಮುಗಿಮಟ ನೋಡ್ರಿ. ಉತ್ತರ ರಾಮಾಯಣ ಅಂದ್ರೆ ರಾಮಾಯಣದ ಕೊನೆಯ ಭಾಗ. ಇದ್ರಾಗ ರಾಮ ಸೀತೆ ಲವಕುಶರ ಅಂತಿಮ ಘಟನೆಗಳು ನಡೀತಾವ್ರಿ. ಆ ಘಟನೆಗಳೇ ನಡೆದಂಥ ಜಾಗನ ಈ ಅವನಿ ಬೆಟ್ಟ ಅಂತ ಕರೀತಾರೆ. ರಾಮ ಸೀತೆ ಲಂಕೆಯಿಂದ ಅಯೋಧ್ಯಕ್ಕೆ ಮರಳಿ ಬಂದಾಗ ಎಲ್ಲ ಜನರಿಗಾಗಿ ಸುಖವಾಗಿ ಆಡಳಿತವನ್ನ ನಡೆಸ್ತಿರ್ತಾರೆ. ಆದ್ರೆ ಕೆಲವು ಜನರು ಸೀತೆ ಬಗ್ಗೆ ಲಂಕೆಯಲ್ಲಿ ಇದ್ದಿದ್ದಕ್ಕೆ ತಪ್ಪಾಗಿ ಮಾತಾಡಕ ಸ್ಟಾರ್ಟ್ ಮಾಡ್ತಾರಂತ. ಅವಳು ರಾವಣನ ಮನೆಯಲ್ಲಿ ಇಷ್ಟು ದಿನ ಇದ್ಲ, ಅವಳು ಶುದ್ಧಳೆ, ಅವಳು ಪವಿತ್ರಳೆ ಅಂತಂದ ಕ್ವಶನ್ ಮಾಡ್ತಾರಂತ. ಶ್ರೀರಾಮ ಜನರ ಮಾತನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಲಕ್ಷ್ಮಣಗೆ ಹೇಳಿ ಸೀತೆಯನ್ನ ಅರಣ್ಯಕ್ಕೆ ಬಿಟ್ಟವಾ ಅಂತಂದು ಹೇಳ್ತಾರ್ರಿ. ಅವಾಗ ಸೀತಾಮಾತೆ ಗರ್ಭಿಣಿ ಆಗಿರ್ತಾರ. ಅರಣ್ಯಕ್ಕೆ ಬಿಟ್ಟಾಗ ಅವ್ರು ಕಳೆದಂತ ದಿನಗಳ ಈ ಮಹರ್ಷಿ ವಾಲ್ಮೀಕಿಗಳ ಅವನಿ ಬೆಟ್ಟ ಅಂತ ಕರೀತಾರೆ. ಎಂಟ್ರಿಗೆ ನಮ್ಮ ಬಾಸ್ ಆಂಜನೇಯನ ದರ್ಶನ ತಗೋರಿ. ನಂಗೆ ಈ ಪ್ಲೇಸ್ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿದ್ದಿಲ್ಲ. ಅದಕ್ಕೆ ಒಬ್ಬರು ಗೈಡ್ ಎಲ್ಲ ಇನ್ಫಾರ್ಮೇಶನ್ ಹೇಳ್ತೇನೆ ಅಂತಂದ್ರೆ ಮೀಟ್ ಮಿಸ್ಟರ್ ವೇಣು. ಇವರ ಈ ವಿಡಿಯೋದಾಗ ಫುಲ್ ಇನ್ ಡೀಟೇಲಾಗಿ ಎಲ್ಲ ಹೇಳ್ಕೊಡ್ತಾರಂತ. ಏನೇನಾಗಿತ್ತು ಏನೇನಿಲ್ಲ ಅಂತ ಅನ್ನೋದು ಎಲ್ಲ ನೋಡ್ಕೊಂಡು ಬರೋವಂತ. ಸೊ ಬೆಟ್ಟಕ್ಕೆ ಟಾಪ್ ಮಟ್ಟ ಹೋಗ್ಬೇಕಂತಂದ್ರೆ ಈ ಟೈಪ್ ಟ್ರೆಕ್ಕಿಂಗ್ ಇರ್ತೈತಿ. ಸ್ವಲ್ಪ ಒಂದು 500 ಮೆಟ್ಲ, ಎಷ್ಟು ಮೆಟ್ಲ ಅದಾವ್ರು? 665 ಮೆಟ್ಲ ಅದಾವಂತ. ಅವ್ನು ಹತ್ಕೊಂಡು ಹೋಗಿ ಇಲ್ಲಿಂದ ನೋಡ್ರಿ ಅವನಿ ವ್ಯೂ ಹೆಂಗೆ ಅಂತೈತಿ. ಯಾರಿಗಾರ ಮಕ್ಕಳಾಗಲಿಲ್ಲ ಅಂತಂದ್ರೆ ಮತ್ತು ಅವ್ರು ಏನಾರು ಮನೆ ಕಟ್ಟಿದ್ದಿಲ್ಲ ಅಂತಂದ್ರೆ ಈ ಜಾಗಕ್ಕೆ ಬಂದು ಸೀತಾದೇವಿನ ಪ್ರಾರ್ಥನೆ ಮಾಡಿ ಹಿಂಗೆ ಒಂದು ಕಲ್ ಮ್ಯಾಗ ಒಂದು ಕಲ್ಲು ಇಟ್ಟರೆ ಅವ್ರ ಅಂದ್ಕೊಂಡಿದ್ದೆಲ್ಲ ಆಗ್ತಾವಂತ ನೋಡ್ರಿ. ಹಿಂಗೆ ಒಂದು ಕಲ್ ಮ್ಯಾಗ ಒಂದು ಕಲ್ಲು ಇಟ್ಟಾರ. ಇಲ್ಲಿ ಸುತ್ತಲಾರ್ಕೊ ನೋಡ್ಬೋದು ಒಂದು ಕಲ್ಲು ಎಷ್ಟು ಜನ ಹಿಂಗೆ ಇಟ್ಟು ಹೋಗ್ಯಾರ. ಯಾರೋ ಒಬ್ಬ ಪುಣ್ಯಾತ್ಮ ಇಲ್ಲಿ ಬಂದು ಕಲ್ ಮ್ಯಾಗ ಕಲ್ಲಿಟ್ಟು ಮನೆ ಕಟ್ಟಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬುರ್ಜ್ ಖಲೀಫಾ ಕಟ್ಟಿಬಿಟ್ಟಾರ. ನನ್ನಷ್ಟು ಹೈಟ್ ಐತಿದು, 6 ಫುಟ್ ಹೈಟ್. ಫಸ್ಟ್ ಬೆಟ್ಟ ಎಂಟ್ರಿ ಆದ್ಕೊಳ್ಳೆ ಇಲ್ಲೇ ವಾಲ್ಮೀಕಿ ಆಶ್ರಮ ಅಂತ ಐತ್ರಿ. ಇಲ್ಲಿ ಬಂದೇವಿ. ಇಲ್ಲಿ ತಾಯಿ ಸೀತಾಮಾತೆ ಲವಕುಶ ಅವರಿಗೆ ಜನ್ಮ ನೀಡಿರ್ತಾರಂತ. ಆ ಆಶ್ರಮನ ನೋಡಕ್ಕೆ ಹೋಗೋಣಂತ ಬರ್ರಿ. ಒಳಗೊಂದು ಸಣ್ಣದು ಗುಹೆ ಟೈಪ್ ಐತಿ, ನೋಡೋಣ. ಎಂಟ್ರಿ ಆದ್ಕೊಳ್ಳಿ ಇಲ್ಲಿ ನೋಡ್ರಿ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಐತಿ. ಇದು ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ಅಂತ. ಮತ್ತು ಇಲ್ಲಿ ರೈಟ್ ಸೈಡ್ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಮೂರ್ತಿ ಐತಿ. ಹಂಗೆ ಈ ಸೈಡ್ ಹೋದ್ರೆ ಇಲ್ಲೇ ತಾಯಿ ಸೀತಾಮಾತೆ ಲವಕುಶ ಅವರಿಗೆ ಜನ್ಮ ನೀಡ್ತಾರಂತ. ಅದನ್ನ ನೋಡಕ್ಕೆ ಹೋಗ್ಬರ್ರಿ. ಪೂರ್ತಿ ಕಲ್ಲು ಬಂಡೆಗಳನ್ನು ತುಂಬ್ಕೊಂಡೈತಿ. ಸೀತಾಮಾತೆ ಈ ಸ್ಥಳದಾಗ ಜನ್ಮ ನೀಡಿದ್ದಕ್ಕೆ ಅವ್ರಿಗೆ ಈ ಮಣ್ಣು ಪವಿತ್ರ ಆಗೈತೆ ನೋಡ್ರಿ. ಸೊ ಈ ಮಣ್ಣನ್ನು ಏನಾರು ತೊಗೊಂಡು ನೀರೊಳಗೆ ಹಾಕ್ಕೊಂಡು ಕುಡಿದು ಏನೋ ಜ್ವರ, ನೆಗಡಿ ಮತ್ತು ಏನಾರ ಅವ್ರಿಗೇನಾರು ಸಮಸ್ಯೆ ಇದ್ದರೆ ಎಲ್ಲ ಬಗೆಹರಿತಾರಂತಂದು ಇಲ್ಲಿ ಜನ ಹೇಳ್ತಾರೆ ನೋಡ್ರಿ. ಇದು ಮಣ್ಣು. ಸೊ ಇಲ್ಲಿ ವಾಲ್ಮೀಕಿ ಆಶ್ರಮ ಐತ್ರಿ. ವಾಲ್ಮೀಕಿ ಆಶ್ರಮದ ಬಾಜುನ ಪಂಚಪಾಂಡವರು ವನವಾಸಕ್ಕೆ ಬಂದಿರ್ತಾರೆ ನೋಡ್ರಿ. ವನವಾಸಕ್ಕೆ ಬಂದಾಗ ಅವರು ಇಲ್ಲಿ 5 ಲಿಂಗವನ್ನು ಸ್ಥಾಪನೆ ಮಾಡಿ ಹೋಗ್ತಾರಂತ ಅವ್ರ ಹೆಸರು ಮೇಲೆ. ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಧರ್ಮರಾಯ. ಆ ಗುಡಿ ಇಲ್ಲೇ ಐತೆ ನೋಡ್ರಿ, ಪಂಚ ಪಾಂಡವರ ದೇವಾಲಯ ಅಂತ. ನೋಡ್ರಿ ಇದು ಧರ್ಮರಾಯ ಹೆಸರಿನಲ್ಲಿ ಸ್ಥಾಪಿಸಿದ ಮೂರ್ತಿ. ಅರ್ಜುನ, ಭೀಮ, ಈ ಸೈಡ್ ನಕುಲ ಮತ್ತು ಈ ಸೈಡ್ ಸಹದೇವ. ಸೊ ಇಲ್ಲಿ ವಾಲ್ಮೀಕಿ ಆಶ್ರಮ ಮತ್ತು ಪಂಚಪಾಂಡವರ ದೇವಾಲಯ ನೋಡಿಕೊಂಡು ಎಲ್ಲರೂ ಹಂಗೆ ಹೋಗ್ತಾರೆ.
ಅದರ ಮೇನ್ ಇರೋದು ಇಲ್ಲೇ ತಾಯಿ ಸೀತಾದೇವಿಯ ಮನೆ ಐತಂತ ಮತ್ತು ಅವರ ಬಟ್ಟೆ ಒಗೆದಂಥ ಜಾಗ ಐತಂತ, ಅದನ್ನು ನೋಡ್ಕೊಂಬರೋ ಅಂತ. ಇದ ಜಾಗದಾಗ ತಾಯಿ ಸೀತಾಮಾತೆ ಅವ್ರ ಬಟ್ಟೆಗಳನ್ನು ಒಗಿತಿದ್ರಂತ ನೋಡ್ರಿ. ಇನ್ ಕೇಸ್ ಬಟ್ಟೆ ಒಗಿತಾ ಏನಾರು ನೈಟ್ ಆತಂತ ಅಂದ್ರೆ ಈ ಟೈಪ್ ದೀಪನ ಯೂಸ್ ಮಾಡ್ತಿದ್ರಂತ ಅವಾಗ. ನೋಡ್ರಿ ಇಲ್ಲಿ ದೀಪ ಐತಿ, ಇದು ಅವ್ರು ಒಗಿತಿದ್ದಂಥ ಸ್ಥಳ. ಮತ್ತು ಇನ್ನೊಂದು ಯುನಿಕ್ ನನಗೆ ಆಲಾಡಿ ಅಂತ ಅಂತಾರೆ. ಆಲಾಡಿ ಅಂದ್ರೆ ನಂಗೆ ಏನಂತ ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆ ಏನೋ ಕೊಡಿಸ್ತಿದ್ರಂತ ನೋಡ್ರಿ. ಅದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ ಇದರ ಹಾಕಿ ಆ ಆಲಾಡಿನ ಕೊಡಿಸ್ತಿದ್ರಂತ. ಈ ಬಟ್ಟೆ ಒಗಿತಿದ್ದಂಥ ಜಾಗದ ಕಡೆನ ಸೀತಾ ನಿಲಯ ದಾರಿ ಅಂತ ಮಾರ್ಕ್ ಮಾಡ್ಯಾರ್ರಿ. ತಾಯಿ ಸೀತಾಮಾತೆ ಇದ್ದಂಥ ಮನೆ ಐತಿ, ಅದನ್ನ ನೋಡಕ್ಕೆ ಹೋಗ್ಬೇಕು. ಅಲ್ಲೇ ಲವಕುಶ ಅವರಿಗೆ ಜನ್ಮ ನೀಡಿದ ಸ್ಥಳ ನೋಡಿದ್ದೀರಿ. ಇಲ್ಲೇ ತಾಯಿ ಮನೆ ಅಂತ ಐತಿ. ಇಲ್ಲೇ ಲವಕುಶ ಅವರು ಬೆಳೆದಂಥ ಜಾಗ ಇದೆ. ತಾಯಿ ಸೀತಾಮಾತೆ ಅವರಿಗೆ ಊಟ ಮಾಡಿಸೋದಾಗಲಿ, ಅವ್ರಿಗೆ ಆಟ ಆಡಿಸೋದಾಗಲಿ, ಅವ್ರ ಪಾತ್ರೆ ಮತ್ತು ಅವ್ರಿಗೆ ಜೋಳಿಗೆ ಐತಿ ಅಂತಿಲ್ಲಿ, ಅದನ್ನ ನೋಡಕ್ಕೆ ಹೋಗೋಣ ಅಂತ. ಓಂ ನಮಃ ಶಿವಾಯ. ನನಗೊಬ್ಬ ತಮ್ಮದಾನೆ. ನಾನು ಮೊದ್ಲಕ್ಕೆ ಎಷ್ಟು ಜಗಳ ಆಡ್ತಿದ್ದೆ ಅಂತಂದ್ರೆ, ಆ ಸೈಡಿಂದ ನಾವು ಬಿಡ್ತಿದ್ದೆ, ಈ ಸೈಡಿಂದ ನಾ ಬಿಡ್ತಿದ್ದೆ. ಡಬ್ಲ್ಯೂ ನಡೀತಿತ್ತು ಮನ್ಯಾಗ. ಸೊ ಆ ಸ್ಟೋರಿ ಎದಕ್ಕೆ ಹೇಳತ್ತೀನಿ ಅಂತಂದ್ರೆ ನೋಡ್ರಿ, ಇಲ್ಲಿ ಬಂದು ಹಂಗೆ ಮನ್ಯಾಗ ಏನಾರು ಜಗಳದು ಇದ್ರೆ ಮತ್ತು ಅಣ್ಣತಂಬ್ರದ್ದು ಏನಾರು ಸಂಬಂಧ ಸರಿ ಇಲ್ಲ ಅಂತ ಅಂದ್ರೆ ಇಲ್ಲಿ ಬಂದು ಬೇಡ್ಕೋಬೇಕಂತ. ಇಲ್ಲಿ ನೋಡ್ರಿ 2 ಲಿಂಗು ಅದಾವ ಇಲ್ಲಿ, ಲವಕುಶ ಅಂತಂದು. ಇಲ್ಲಿ ಬಂದು ಬೇಡ್ಕೊಂಡ್ರೆ ಅವ್ರದ್ದೆಲ್ಲ ಸಮಸ್ಯೆ ಇದ್ದಿದ್ದೆಲ್ಲ ಪರಿಹಾರ ಆಕೈತಂತ ಅಂತಾರೆ. ನೋಡ್ರಿ ಲವಕುಶ ಆಡಿ ಬೆಳೆದಂಥ ಜೋಳಿಗೆಯ ಪಾತ್ರೆ ಅಂತ ಇದಕ್ಕೆ. ಮತ್ತು ಈ ಸೈಡ್ ಇರೋದು ಅಕ್ಷಯ ಪಾತ್ರೆ, ಆ ಸೈಡ್ ಎಲ್ಲ ಪಾತ್ರೆ ಅದಾವೆ ನೋಡ್ರಿ. ಇವರು ಅವಾಗ ಯೂಸ್ ಮಾಡ್ತಿದ್ದಂಥ ಪಾತ್ರೆ ಅಂತ. ಇಲ್ಲಿದು ಸೌಂಡ್ ಕೇಳ್ರಿ ಹೆಂಗೆ ಬರ್ತೈತಿ, ಕಲ್ ಸೌಂಡ್ ಇದೆ. ಇಲ್ಲಿ ಸೌಂಡ್ ಕೇಳ್ರಿ, ಪಾತ್ರೆ ಸೌಂಡ್ ಬಂದಂಗೆ ಬರತೈತಿಲ್ರಿ, ಅವಾಗ ಯೂಸ್ ಮಾಡಿದ್ದು ಪಾತ್ರೆ ಅಂತ. ಈ ಪಾತ್ರೆ ಎಲ್ಲ ಕೆಳಗಿದ್ರೆ ತುಳಿತಾರಂತ ಅಂದು ಆಂಜನೇಯ ಸ್ವಾಮಿ ಈ ಕಲ್ಲೊಳಗೆ ಎಲ್ಲ ಪಾತ್ರೆ ನಂಟಿಸಿ ಇಡೀ ದೊಡ್ಡ ಬಂಡೆನ ಉಲ್ಟಾ ಹೊಳ್ಸಿದ್ರಂತ ನೋಡ್ರಿ. ಅದಕ್ಕೆ ನಾವು ಇವು ಮೇಲೆ ಉಲ್ಟಾ ಆಗಿರೋದನ್ನ ನೋಡ್ಬೋದು. ಇದ ತಾಯಿ ಮನೆ. ಹಂಗೆ ಮೇಲೆ ಹೋದ್ರೆ ಸೀತಾಮಾತೆ ಭೂತಾಯಿ ಮಡಿಲನ್ನು ಸೇರಿ ಸ್ಥಳ, ಅಗ್ನಿ ಪ್ರವೇಶ ಮಾಡಿ ಸ್ಥಳ, ಮತ್ತು ಇನ್ನೊಂದು ಉರುಳುಗುಂಡು ಅಂತ ಅನ್ನೋ ಯುನಿಕ್ ಪ್ಲೇಸ್ ಐತಿ. ಇವನ್ನೆಲ್ಲ ನೋಡೋಣಂತ. ಸೊ ಜನರೆಲ್ಲ ಮಾತು ಕೇಳಿ ಶ್ರೀರಾಮ ತಾಯಿ ಸೀತಾಮಾತೆನ ಅರಣ್ಯಕ್ಕೆ ಕಳಿಸ್ತಾರೆ ರೀ, ಅಂದ್ರೆ ವನವಾಸಕ್ಕೆ ಕಳಿಸಿದ ಮ್ಯಾಗ ಲಕ್ಷ್ಮಣನ್ನು ಅವ್ರು ಕೂಟ ಕಳಿಸಿರ್ತಾರೆ, ಮಾತೇನ ಬಿಟ್ಟು ಬಾ ಅಂತಂದು ಅರಣ್ಯಕ್ಕೆ. ಅವಾಗ ಇಲ್ಲಿ ಬಂದಾಗ ಅವ್ರಿಗೆ ಬಾಯಾರಿಕೆ ಆಗಿರ್ತದಂತ್ರಿ. ಬಾಯಾರಿಕೆ ಆದ ಹೊತ್ನಾಗ ಇಲ್ಲಿ ನೀರು ಸಿಗ್ತಿರಂಗಿಲ್ಲಂತ. ಲಕ್ಷ್ಮಣ ಅವ್ರ ಬಿಲ್ಲಿಗೆ ಧನಸ್ಸನ್ನು ಹಾಕಿ ಹೊಡೆತಕ್ಕೆ ನೋಡ್ರಿ ಕಲ್ಲು ಸೀಳಿ ನೀರು ಉತ್ಪತ್ತಿ ಆಗೈತಿ. ಇದಕ್ಕೆ ಧನುಷ್ಕೋಟಿ ಅಂತಾರೆ. ಮತ್ತು ಲಕ್ಷ್ಮಣ ತೀರ್ಥ ಪಾತಾಳ ಗಂಗಾನು ಅಂತಾರೆ. ನೀರು ಉತ್ಪತ್ತಿ ಆದಮೇಲೆ ತಾಯಿ ಸೀತಾಮಾತೆ ಇಲ್ಲಿಂದ ನೀರು ಕುಡ್ದಿರ್ತಾರಂತ್ರಿ. ಆದ್ರೆ ಜನ ಬರೋರು ನೋಡ್ರಿ ಈ ಟೈಪ್ ಕಸ ಅದು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಬಾಟಲ್ ಗೀಟಲ್ ಇನ್ನೆಲ್ಲ ನಿಮ್ಮ ಮನ್ಯಾಗ ಮಾಡ್ಕೊರಿ, ಇಲ್ಲಿ ಬಂದಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಕೆಳಗಿಂದ ಮ್ಯಾಗ ಬರೋ ಮಟ್ಟ ಅಂತಂದ್ರೆ ಎಲ್ಲ ಕಡೆಯಿಂದ ನೀರು ಇಳಿದು ಹೋತ್ ನೋಡ್ರಿ ಆಗಲೇ ಇಷ್ಟು ಮೇಲೆ ಬಂದೇವು ನಾವು. ಇಲ್ಲೇ ಅಗ್ನಿ ತೀರ್ಥ ಐತ್ರಿ. ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿಸ್ತಾಳ ಇದೆ. ಇದನ್ನು ಲಾಸ್ಟ್ ನೋಡೋಣಂತ. ಅದಕ್ಕಿಂತ ಮುಂಚೆ ಇಲ್ಲೇ ರಾಮ ಅಶ್ವಮೇಧ ಕುದುರೆಯನ್ನು ಬಿಟ್ಟಿರ್ತಾರೆ ನೋಡ್ರಿ. ಆ ಕುದುರೆಯನ್ನು ಬಿಟ್ಟಾಗ ಲವಕುಶ ಅವ್ರು ಏನು ಮಾಡ್ತಾರಂತಂದ್ರೆ ಅದನ್ನು ಕಟ್ಟಿ ಹಾಕಿಬಿಡ್ತಾರಂತ. ಆ ಪ್ಲೇಸ್ ಇಲ್ಲೈತಿ, ಅದನ್ನು ನೋಡಕ್ಕೆ ಹೋಗೋಣ. ಅಶ್ವಮೇಧ ಯಾಗದ ಕುದುರೆಯನ್ನು ಇದೇ ಸ್ಥಳದಾಗ ಲವಕುಶ ಅವರು ಕಟ್ಟಿ ಹಾಕ್ತಾರಂತ್ರಿ. ನಾರ್ಮಲಿ ಅಶ್ವಮೇಧದ ಕುದುರೆಯನ್ನು ಯಾರೂ ಕಟ್ಟಿ ಹಾಕಂಗಿಲ್ಲ. ಕಟ್ಟಿ ಹಾಕಿದ್ರೆ ಏನು ಹೇಳ್ರಿ, ಅದರ ಅರ್ಥ ಯುದ್ಧ ಆಕೈತಂತ ಅರ್ಥ. ಹಂಗೆ ಇವ್ರು ಕೊಟ್ಟಾಗೂ ಆತ. ಲವಕುಶ ಅವ್ರ ಶ್ರೀರಾಮನ ಸೈನಿಕರು ಕೊಟ್ಟಾಗ ಎಲ್ಲರೂ ಕೊಟ್ಟಾಗ ಯುದ್ಧ ಮಾಡಿದ್ರಿ. ಹನುಮಂತ, ಸುಗ್ರೀವ ಇವ್ರು ಕೊಟ್ಟಾಗ ಎಲ್ಲ ಯುದ್ಧ ಮಾಡಿದ್ರಂತ. ಆದ್ರೆ ಲವಕುಶ ಯಾರಿಗೂ ಬಗ್ಲಿಲ್ಲಂತ್ರಿ. ಆ ಯುದ್ಧನ ನಿಲ್ಸಾಕ ಮತ್ತು ಕೊನೆ ಮಾಡಾಕ ಅವರ ತಂದೆ ಆದ ಶ್ರೀರಾಮನ ಬರ್ಬೇಕಾತಂತ್ರಿ. ಆ ಬಂಡೆ ಮೇಲಿಂದ ರಾಮ ಮತ್ತು ಈ ಬಂಡೆ ಮೇಲಿಂದ ಲವಕುಶ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾರ್ರಿ. ರಾಮ ನಮ್ಮ ತಂದೆ ಅನ್ನೋದು ಲವಕುಶ ಅವ್ರಿಗೆ ಗೊತ್ತಿರಂಗಿಲ್ಲ, ಮತ್ತು ಲವಕುಶ ನನ್ನ ಮಕ್ಕಳು ಅನ್ನೋದು ರಾಮಗ್ ಗೊತ್ತಿರಂಗಿಲ್ಲ. ಅವ್ರ ಯುದ್ಧನ ಸೀತಾಮಾತೆ ನೋಡ್ಬೇಕಂತ ಅಂದಾಗ ಹನುಮಂತ ಒಂದ್ರ ಮೇಲೆ ಒಂದು ಬಂಡೆನ ಇಟ್ಟು ಅದ್ರ ಮೇಲೆ ಸೀತಾಮಾತೆನ ಕುಂದ್ರಸ್ತಾರಿ. ಸೀತಾಮಾತೆ ತಂದೆ ಮಕ್ಕಳು ಯುದ್ಧ ನೋಡ್ಕೊಂತ ಕಣ್ಣೀರ್ ಹಾಕ್ತಾರಂತ ನೋಡ್ರಿ. ಆ ಬಂಡೆ ಮೇಲೆ ಬ್ಲ್ಯಾಕ್ ಕಲರ್ ಕಾಣ್ತೈತ್ ನೋಡ್ರಿ, ಅದು ಸೀತಾಮಾತೆ ಕಣ್ಣೀರ್ ಅಂತಾರ. ಅವರು ಕಾಡಿಗೆ ಹಚ್ಕೊಂಡಿದ್ರಂತ, ಅವಾಗ ಬಂದಿದ್ ಕಣ್ಣೀರ್ ಅಂತ ಹೇಳ್ತಾರ. ಮತ್ತ ಸ್ವಲ್ಪ ಹೊತ್ತಾದ್ಮೇಲೆ ಮಹರ್ಷಿ ವಾಲ್ಮೀಕಿಗಳು ಬಂದು ಎಲ್ಲಾ ಸತ್ಯನ ರಿವೀಲ್ ಮಾಡ್ತಾರ್ರಿ. ರಾಮ ನಿಮ್ಮ ತಂದೆ, ಲವಕುಶ ನಿಮ್ಮ ಮಕ್ಕಳು ಅಂತ ಅಂದ. ಈ ಸತ್ಯ ಗೊತ್ತಾದ್ಮೇಲೆ ಅವ್ರ ಕುಟುಂಬ ಮತ್ತ ಒಂದಾಕೈತಿ.
ಆ ಅಶ್ವಮೇಧದ ಯಾಗದ ಕುದುರೆ ಏನು ಕಟ್ಟಿ ಹಾಕಿದ್ರು ನೋಡ್ರಿ ಈ ಪ್ಲೇಸ್ ಒಳಗೆ, ಅದಕ್ಕೇನ ಅವ್ರು ಆಹಾರನ ಇಟ್ಟಿದ್ದಿಲ್ಲ ಅಂತ, ಅದಕ್ಕೆ ತಿನ್ನಾಕ ಮತ್ತು ಅದಕ್ಕೆ ಮೇಯೋದು ಏನು ಇಟ್ಟಿದ್ದಿಲ್ಲ ಅಂತ. ಅದಕ್ಕೆ ಆ ಕುದುರೆ ಏನು ಮಾಡೈತೆ ಅಂತಂದ್ರೆ ಏನೂ ಇಟ್ಟಿಲ್ಲ ಅಂತಂದ್ರೆ ಈ ಕಲ್ಲನ್ನ ತಿಂದು ಬಿಟ್ಟೈತಿ. ಅದಕ್ಕೆ ಇಲ್ಲಿ ಬಂದು ಜನ ಏನು ಮಾಡ್ತಾರೆ ಹೇಳ್ರಿ, ಇಲ್ಲಿ ನೋಡ್ರಿ ಈ ಟೈಪ್ ಹುಲ್ಲಿಟ್ಟು ಹೋಗ್ತಾರೆ. ನಾವು ಹುಲ್ಲು ತಂದೀವಿ, ಅದನ್ನಿಟ್ಟು ಹೋಗೋಣೇನ್ರಿ. ನೋಡ್ರಿ ಆಗಲೇ ಹುಲ್ಲು ಅಗಲಿಕ್ಕೆ ತೊಗೊಂಬಂದೇನಿ, ನಾವು ಇಡೋಣ ಅಂತಿಲ್ಲಿ. ಸೀತಾಮಾತೆ ಮೇಲೆ ಆಪಾದನೆ ಬಂದಾಗ ರಾಮ ಸೀತೆಗೆ ನೀ ಪತಿವೃತ್ತಿ ಆಗಿದ್ರೆ ಅಗ್ನಿ ಪ್ರವೇಶ ಮಾಡಿ ತೋರ್ಸ ಅಂತ ಹೇಳ್ತಾರಂತ. ಇಲ್ಲೇನು ಕಾಣ್ತೈತೆ ನೋಡ್ರಿ, ಇಲ್ಲಿ ಅಗ್ನಿ ಹಾಕಿರ್ತಾರಂತ, ಬೆಂಕಿ ಹಾಕಿರ್ತಾರಂತ. ಇಲ್ಲಿ ಅವ್ರೇನಾರು ಇದನ್ನ ಪ್ರವೇಶ ಮಾಡಿದ್ರೆ ಅವರು ಸುಟ್ಟು ಭಸ್ಮ ಆಗ್ತಾರೆ. ಆದ್ರೆ ಸೀತಾಮಾತೆ ಇಲ್ಲಿಂದ ಪ್ರವೇಶ ಮಾಡ್ತಾರಂತ್ರಿ. ಪ್ರವೇಶ ಮಾಡಿ ಆದಮೇಲೆ ಅಲ್ಲಿ ಅವ್ರು ಸುಟ್ಟು ಭಸ್ಮ ಆಗೋದು ಬದಲು ಅಲ್ಲೇ ನೀರು ಉತ್ಪತ್ತಿ ಆಕೈತಂತ. ಅಂದ್ರೆ ಸೀತಾಮಾತೆ ಏನು ತಪ್ಪು ಮಾಡಿಲ್ಲ ಅನ್ನೋದು ಪ್ರೂವ್ ಆಗಿಬಿಡ್ತೈತಿ. ಅದಕ್ಕೆ ಈ ಸ್ಥಳಕ್ಕೆ ಅಗ್ನಿ ತೀರ್ಥ ಅಂತ ಕರೀತಾರೆ ನೋಡ್ರಿ. ಅಗ್ನಿ ಪ್ರವೇಶ ಅಷ್ಟ ಅಲ್ದನ ಸೀತಾಮಾತೆನ ನೀನು ಪತಿವೃತ್ತಿ ಆಗಿದ್ರ ಈ ದೊಡ್ಡ ಬಂಡೆ ಇರ್ತೈತಿ, ಇದ್ರ ಕೆಳಗೆ ಉಳ್ಕೊಂಡು ಹೋಗು, ಈ ಬಂಡೆನ ನಿನಗೆ ಜಾಗ ಬಿಡ್ತೈತೆ ಅಂತ ಅಂದ ಹೇಳ್ತಾರ. ಸೀತಾಮಾತೆ ಸ್ವಲ್ಪ ಉಳ್ಕೊಂಡು ಹೋಗಿದ್ದಕ್ಕೆ ಇಷ್ಟು ದೊಡ್ಡ ಜಾಗ ಆಗೈತೆ ನೋಡ್ರಿ. ಇನ್ನೊಂದೇನಂತ ಅಂದ್ರೆ ಯಾರಿಗ್ಯಾರ ದೆವ್ವ ಪೇತ ಪಿಚಾಚಿ ಅದು ಹುಡ್ಕೊಂಡ್ರೆ ಈ ಕಲ್ಲು ಬುಡಕ್ಕೆ ಹೊಂಟ್ರೆ ಅವ್ರನ್ನೇನ ಅದು ಹುಡ್ಕೊಂತೈತಂತ. ಅದನ್ನ ನೋಡೋಣ ಬರ್ರಿ. ನನಗೂ ಯಾವ್ದಾರ ದೆವ್ವ ಹಿಡ್ದೈತೆ ನಾ ನೋಡೋಣ ಬರ್ರಿ. ಸೀತಾಮಾತೆ ಕಾಪಾಡಮ್ಮ ತಾಯಿ. ಎಂಡಲ್ಲಿ ಗಾಯ್ಸ್ ಯಾವ ದೆವ್ವನು ಮೆಟ್ಕೊಂಡಿಲ್ಲ, ಏನು ಮೆಟ್ಕೊಂಡಿಲ್ಲ. ಆರಾಮದ ಹುಡುಕಿಂದ ಪಾರಾಗಿ ಬರೋಬೇಕಾದ್ರೆ ಒಂದು ಎಳ್ನೀರು ಮತ್ತು ಬಾಳೆಹಣ್ಣು ಹೊಡೆದು ಬಂದಿದ್ದಾರೆ. ಅವನ ಎರಡು ಹೊಡೆದಿದ್ದಕ್ಕೆ ಇನ್ನೂ ಪವರ್ ಬಂದೈತಿ. ಸೀತಾಮಾತೆ ಮೇಲೆ ಎಲ್ಲ ಪರೀಕ್ಷೆ ಆದಮೇಲೆ ಲವಕುಶರು ಶ್ರೀರಾಮನ ಜೋಡಿ ಒಂದಾದ್ಮೇಲೆ ನನ್ನ ಕಾರ್ಯ ಎಲ್ಲ ಮುಗೀತಂತ ಅಂದ ಇದೇ ಜಾಗದಾಗ ಸೀತಾಮಾತೆ ಭೂಮಿ ತಾಯಿ ಮಡಿಲನ್ನ ಸೇರ್ಕೊಂತಾರ್ರಿ. ಈ ಟೆಂಪಲ್ ಗರ್ಭಗುಡಿ ಒಳಗೆ ನಾವು ಸೀತಾಮಾತೆ ಹೆಜ್ಜೆ ಗುರ್ತನ ನೋಡ್ಬೋದು. ಶ್ರೀರಾಮಗ ಸೀತಾಮಾತೆ ಭೂಮಿ ತಾಯಿ ಮಡಿಲನ್ನ ಸೇರೋ ವಿಷಯ ಕೇಳಿ ಭಾಳ ದುಃಖ ಆಕೈತ್ರಿ. ದುಃಖ ಆದಾಗ ಅವರು ಇಲ್ಲಿ ಒಂದು ಸ್ಥಳದಾಗ ಧ್ಯಾನ ಮಾಡ್ತಾರಂತ. ಅದ ಸ್ಥಳನ ನಾವೀಗ ನೋಡಕ್ಕೆ ಹೋಗೋಣ ಅಂತ. ಎಷ್ಟು ಹರ್ಟ್ ಆಕೈತಲ್ಲ, ಅವರ ಅರ್ಧಾಂಗಿ ಅವರ ಪರಮ ಪತ್ನಿಯನ್ನು ಬಿಟ್ಟಿರೋದಂತಂದ್ರೆ ಇದೆ ನೋಡ್ರಿ. ಅವರು ತಪಸ್ಸಿ ಕುಂತಂಥ ಸ್ಥಳ ಇಲ್ಲೇ ಶಿವನಂದಿ ಐತಿ, ನಂದಿ ಮುಂದೆ ಈಶ್ವರ, ಇಲ್ಲೇ ಅವರು ತಪಸ್ಸಿ ಕುಂತಿದ್ರು ಅಂತ. ನಮ್ಮ ವೇಣುವ್ರು ಅದಾರ ಅಂತ ಅಂದ್ರೆ ನಮ್ಗೆ ಇನ್ನೂ ಡೀಪಾಗಿ ಇನ್ಫಾರ್ಮೇಷನ್ ಸಿಕ್ತ್ರಿ. ಥ್ಯಾಂಕ್ ಯು ಬ್ರೋ. ಓಕೆ ಗೈಸ್, ಈ ವಿಡಿಯೋ ಎಲ್ಲಿಗೆ ಎಂಡಕ್ಕಿದ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.